ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಕೆರೆ ಅವರ ಯೂಟ್ಯೂಬ್ ಚಾನಲ್. ಇವಾಗ ನಿನ್ನೆಯಿಂದ ಎಲ್ಲರೂ ಗೋಡಿರೋ ಪಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂದ್ಬಿಟ್ಟಿದೆ ಮತ್ತೆ ವಾಪಸ್ಸು. ಎಲ್ಲರೂ ಇನ್ನೂ ಧೈರ್ಯವಾಗಿ ಮಾಡ್ಬೋದು, ಮುಂಚೆ ಹೆಂಗಿತ್ತು ಅದೇ ಥರ ಆಗ್ಬಿಟ್ಟಿದೆ ಅಂತವ ಕೆಲವೊಂದು ಪಬ್ಲಿಕ್ಸ್ ಕೂಡ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಕೆಲವೊಂದು ಲೋಕಲ್ ನ್ಯೂಸ್ ಚಾನಲ್ ಕೂಡ ಇದೇ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಹೀಗಾಗಿ ತುಂಬ ಜನಕ್ಕೆ ಗೊಂದಲ ಆಗ್ತಾ ಇದೆ. ಇದೇನಪ್ಪ, ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಬೈಕ್ ಟ್ಯಾಕ್ಸಿ ಮಾಡೋದು ಬೇಡ ಬ್ಯಾನ್ ಮಾಡಿತ್ತು. ಈ ರಾಜ್ಯ ಸರ್ಕಾರ ಅಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತದೆ. ಹಾಗಾಗಿ ತುಂಬ ಜನಕ್ಕೆ ಗೊಂದಲ ಬಂದಿದೆ. ಅದಕ್ಕೋಸ್ಕರ ಇದೊಂದು ಕ್ಲಾರಿಟಿ ಕೊಡೋಣ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೋಸ್ಕರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂತು ಅಂತ ಏನು ಕೆಲವೊಂದು ನ್ಯೂಸ್ ಅಲ್ಲಿ ಹೇಳ್ತಾ ಇರಲ್ಲ, ಇದು ನಿಜ ಅಲ್ಲ, ಸುಳ್ಳು. ಬೈಕ್ ಟ್ಯಾಕ್ಸಿಗೆ ಕರ್ನಾಟಕದಲ್ಲಿ ಯಾವುದೇ ಥರ ಪರ್ಮಿಷನ್ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋದು ಏನಕ್ಕೆ, ಓನ್ಲಿ ಕ್ಯಾಬಿಗೆ ಮಾತ್ರ. ಏನಿ ರಾಪಿಡೋ, ಓಲಾ, ಊಬರ್ ಈ ಮೂರು ಅಗ್ರಿಗೇಟ್ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡಿ ಓಡ್ಸೋಕ್ಕೆ ಪರ್ಮಿಷನ್ನು ಓನ್ಲಿ ಕ್ಯಾಬ್ ಅಂದರೆ ಕಾರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಅದು 2026ಇಂದ 2031ವರೆಗೂ 5 ವರ್ಷಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದು. ಇದು ನಿನ್ನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಉಳಿದಿರೋದೇನು, ಒಂದು ಬೈಕ್ ಇರ್ಬೋದು, ಇಲ್ಲ ಆಟೋ ಆಗಿರ್ಬೋದು, ಈ ಒಂದು ಅಗ್ರಿಗೇಟ್ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಕೊಂಡು ನೋಡೋಕ್ಕೆ ಪರ್ಮಿಷನ್ ಇಲ್ಲ. ಇವೆರಡಕ್ಕೂ ಕೊಡವ. ಆದ್ರೂ ಆಟೋಗಳು ಇವತ್ತು ರಾಪಿಡೋ, ಓಲಾ, ಊಬರಲ್ಲಿ ಸುಮಾರು 70% ಬೆಂಗಳೂರಲ್ಲಿ ಇದರಲ್ಲೇ ರನ್ ಆಗ್ತದೆ. ಇನ್ನೊಂದು 30% ಮೀಟ್ರ್ ಹಾಕೊಂಡು ಓಡಿಸೋರಿರ್ತಾರೆ, ಕೈ ಬಾಡಿಗೆ ಹೊಡೆಯೋರಿದ್ದಾರೆ ಕೆಲವರು. ಈ ಥರ ಒಂದು 30% ಇದ್ದರೆ ಇನ್ನು 70% ಈ ಅಗ್ರಿಗೇಟ್ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ. ಬಟ್ ರಾಜ್ಯ ಸರ್ಕಾರದಿಂದ ಇದಕ್ಕೆ ಅಗ್ರಿಗೇಟ್ ಕಂಪ್ನಿಗಳಿಗೆ ಈ ಒಂದು ಆಟೋನ ಅಟ್ಯಾಚ್ ಮಾಡ್ಕೊಂಡು ಓಡಿಸೋಕ್ಕೆ ಇವತ್ತರೆಗೂ ಪರ್ಮಿಷನ್ ಕೊಟ್ಟಿಲ್ಲ. ಬಟ್ ಆದರೂ ಓಡಿಸಿದ್ರೆ ಇದ್ರ ಬಗ್ಗೆ ಯಾರನ್ನೂ ಪ್ರಶ್ನೆ ಮಾಡೋರಿಲ್ಲ, ಕೇಳೋರಿಲ್ಲ. ಇನ್ನು ಬೈಕ್ ಟ್ಯಾಕ್ಸಿಗಂತೂ ಗೊತ್ತು, ಸುಮಾರು ವರ್ಷ ನಡೀತಾ ಇತ್ತು. ಇವಾಗ ಬಿಲ್ಕುಲ್ ನಮ್ಮ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸ್ಗೆ ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ ಅಂತ ಬ್ಯಾನ್ ಮಾಡಿಬಿಟ್ಟಿದೆ. ಆರ್ ಟಿ ಓದವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈಗ ಆ್ಯಪಿಂದನೇ ರಿಮೂವ್ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟಿಗೆ ಬೇರೆ ಅರ್ಜಿ ಆಗಿದ್ದಂತೆ. ಇನ್ನು ಇದ್ರ ಮಧ್ಯೆಗಿನ್ನ ಪರ್ಮಿಷನ್ ಕೊಡ್ತಾರಾ ಬೈಕ್ ಟ್ಯಾಕ್ಸ್ಗೆ ಹೇಳಿ? ಖಂಡಿತ ಕೊಡಲ್ಲ. ಇದೆಲ್ಲ ಸುಳ್ಳು. ಕೆಲವೊಂದು ಸುಳ್ಳು ಮಾಹಿತಿನ ಹಂಚ್ತಾ ಇದ್ದಾರೆ, ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನೇನಾದ್ರು ನೀವು ನೋಡ್ಕೊಂಡು ಮತ್ತೇನಾದ್ರು ಬೈಕ್ ಟ್ಯಾಕ್ಸಿ ಏನಾದ್ರು ಮಾಡೋಕ್ಕೆ ಹೋದ್ರಿ ಅಂದರೆ ಸುಮಾರು ಕಷ್ಟ ಆಗುತ್ತೆ. ಎಲ್ಲ ಕಡೆ ಹಿಡಿತಾ ಇದ್ದಾರೆ. ಈಗ ನಿನ್ನೆ ಒಂದು ವಿಡಿಯೋ ಕೂಡ ನೋಡ್ದು, ಪಬ್ಲಿಕ್ಕು ಕೂಡ ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಿಲ್ಲ ಬೈಕಲ್ಲಿ, ಆ ಥರ ಒಂದು ಕಷ್ಟ ಆಗ್ಬಿಟ್ಟಿದೆ. ಯಾವುದೋ ಒಂದು ಮೆಟ್ರೋ ಸ್ಟೇಷನಲ್ಲಿ ಪಬ್ಲಿಕ್ಸು ಯಾರೋ ಒಂದು ಫ್ರೆಂಡ್ನ ಕಂಪ್ನಿಗೆ ಹೋಗೋಕ್ಕೆ ಪಿಕಪ್ಪಿಗೆ ಬಂದಿರ್ತಾರೆ, ಮೆಟ್ರೋ ಸ್ಟೇಷನ್ ಹತ್ರ ಬಂದು ಪಿಕಪ್ ಮಾಡ್ಕೊಂಡು ಅವ್ರಿಗೆ ಹೆಲ್ಮೆಟ್ ಕೊಡ್ತಾ ಇರ್ತಾರೆ. ಸುಮಾರು ಜನ ಆಟೋ ಡ್ರೈವರ್ಸ್ ಬಂದು ಹಿಡ್ಕೊಂಡ್ಬಿಡ್ತಾರೆ, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀನಿ ನೀನು ಅಂತವ. ಆ ನಂತರ ವ್ಯಕ್ತಿ ಹೇಳ್ತಾರೆ, ನಾನು ಬೈಕ್ ಟ್ಯಾಕ್ಸಿ ಅಲ್ಲಪ್ಪ, ಪಬ್ಲಿಕ್ಸು ನಮ್ಮ ಪೊಲೀಸ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ, ಬೇಕಾದ್ರೆ ID ಕಾರ್ಡ್ ಬೇಕಂತ ಕಂಪ್ನಿ ID ಕಾರ್ಡ್ ಇಬ್ಬರು ತೆಗೆದು ತೋರಿಸ್ತಾರೆ. ಈ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇವಾಗೆಲ್ಲ ನಮ್ಮ ಪಬ್ಲಿಕ್ಸ್ಗೂ ಬೈಕ್ ಟ್ಯಾಕ್ಸಿ ಹಿಡಿಸ್ಕಿನ್ನ ಪಬ್ಲಿಕ್ಸ್ನೇ ಬಿಡ್ತಾ ಇಲ್ಲ. ಈ ಥರ ಹಿಡಿದು ಕ್ವಶನ್ ಮಾಡ್ತಾರೆ ಅಂದರೆ ಇನ್ನು ನೀವು ಬೈಕ್ ಟ್ಯಾಕ್ಸಿ ಮಾಡಿದರೆ ಬಿಡ್ತಾರ ವೈಟ್ ಬೋರ್ಡಲ್ಲಿ? ಖಂಡಿತ ಬಿಡಲ್ಲ. ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ಬಿಟ್ಟಿದೆ, ಆಟೋ ಡ್ರೈವರ್ಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದೆ. ನೀವು ಯಾವುದೇ ಒಂದು ರೈಡರ್ಗಳನ್ನ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಹಿಡಿದು ಕ್ವಶನ್ ಮಾಡೋ ಅಧಿಕಾರ ನಿಮಗಿಲ್ಲ, ನೀವು ಕೇಳಬಾರ್ದು. ಕೇಳಿದ್ರೆ ನಿಮ್ಮಿರೋದು FIR ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಯಾವುದೋ ಒಂದು ಕಾನೂನು, ಒಂದು ರಾಜ್ಯ ಸರ್ಕಾರ ತೀರ್ಪು, ಯಾವುದೋ ಒಂದು ಆಜ್ಞೆಗೂ ಬೆಲೆ ಕೊಡ್ದಾನೆ ಎಲ್ಲ ಧಿಕ್ಕರಿಸಿ ಅವ್ರು ಏನು ಮಾಡಬೇಕೋ ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಯಾರು ಬೈಕ್ ಟ್ಯಾಕ್ಸಿ ಮಾಡೋರು ಕಂಡ್ರೆ ಹಿಡಿಯೋದು, ಬೈಯೋದು, ಮೊಬೈಲ್ ಕಿತ್ಕೊಳೋದು, ಸುಮ್ಮನೆ ಪಬ್ಲಿಕ್ಸ್ಗೂ ತೊಂದರೆ ಕೊಡ್ತಾ ಇದ್ದಾರೆ. ಆ ವಿಡಿಯೋ ನೋಡಿ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿನ್ನೆಯಿಂದ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಆ ವಿಡಿಯೋನ. ಪಬ್ಲಿಕ್ಸ್ಗೆಲ್ಲ ಕಿರಿಕ್ ಮಾಡ್ತಾ ಇರೋದು. ಹಾಗಾಗಿ ಹೆಂಗಾಗ್ತದೆ ಅಂದರೆ ಇವಾಗ ಅವರು ಕೂಡ ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಿಲ್ಲ ಬೈಕಲ್ಲಿ. ಯಾರನ್ನಾರು ಒಬ್ಬರು ಪಿಕಪ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ. ಈಗ ಒಂದು ಮೆಟ್ರೋ ಸ್ಟೇಷನ್ ಹತ್ರ ಹೋದ್ಮೇಲೆ ಯಾರೋ ಒಂದು ಫ್ರೆಂಡ್ಸ್ ಬರ್ತಾರೆ, ರಿಲೇಷನ್ ಬರ್ತಾರೆ, ಯಾರು ಇದ್ದೇ ಇರ್ತಾರೆ ಕೊಲೀನ್ಸು, ಪಿಕಪ್ಗೆ ಹೋಗ್ತಾರೆ. ಅವರು ಹೋದಾಗ ಹೆಲ್ಮೆಟ್ ಕೊಡಲೇಬೇಕಲ್ವ? ಏನು ಕೊಡ್ದಂಗೆ ಹಂಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಫೈನ್ ಬಿಡಲ್ವಾ? ಆ ಹೆಲ್ಮೆಟ್ ಕೊಟ್ಟು ಪಿಕಪ್ ಮಾಡ್ಕೊಂಡಿದ್ಕೇ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ ಅಂತವ ಅವ್ರನ್ನೂ ಹೋಗಿ ಹಿಡ್ಕೊಂಡಾರೆ ಅಂದರೆ ಇನ್ನು ಹೆಂಗೆ ಓಡಾಡಬೇಕು ಜನಗಳು? ಹೆಂಗಾಗಿದೆ ಇವತ್ತಿನ ಪರಿಸ್ಥಿತಿ ಅಂದರೆ ಹೇಳಲೇಬಾರ್ದು, ಆ ಥರ ಆಗೋಗ್ಬಿಟ್ಟಿದೆ. ಹಂಗಾಗಿ ಆದಷ್ಟು ಬೈಕ್ ಟ್ಯಾಕ್ಸ್ಗೆ ಕೇಂದ್ರ ಸರ್ಕಾರ ಬೇಗ ಏನಾದ್ರು ಒಂದು ತೀರ್ಮಾನ ತಗೊಳ್ಳೇಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಈ ಕದ್ದು ಮುಚ್ಚಿ ಸುಮಾರು ಜನ ಹುಡುಗರು ಮಾಡ್ತಾನೆ ಇದ್ದಾರೆ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ. ಬಟ್ ಇದು ಮಾಡಬಾರ್ದು, ಆದ್ರೂ ಮಾಡ್ತಾ ಇದ್ದಾರೆ. ಏನು ಹೇಳೋಕ್ಕಾಗ್ತಾ ಇಲ್ಲ ಅವರಿಗೆ. ಈ ಥರ ಎಲ್ಲ ಸಿಗಾಕೊಂಡಾಗ ನಿಮಗೆ ಕಷ್ಟ ಆಗುತ್ತೆ, ಫೈನ್ ಕಟ್ಟಬೇಕು, ಗಾಡಿ ಸೀಸ್ ಆಗುತ್ತೆ, ಸುಮ್ಮನೆ ತಲೆನೋವುಗಳು ಯಾಕೆ ಅಲ್ವಾ? ಆದಷ್ಟು ಬೇರೆ ಏನಾದ್ರು ಡ್ಯೂಟಿ ಮಾಡ್ಕೊಳ್ಳಿ ಇದು ಮಾಡೋದಕ್ಕಿಂತವ. ಬಟ್ ಕೇಂದ್ರ ಸರ್ಕಾರದಿಂದ ಕಾಯಬೇಕು, ವೆಯ್ಟ್ ಮಾಡಬೇಕು. ತುಂಬ ದಿನಗಳೇ ಆಗ್ಬೋದು, ತಿಂಗಳೇ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ಥರ ಒಂದು ಪರ್ಮಿಷನ್ ಬರುತ್ತೆ. ಇದ್ರ ಮಧ್ಯೆ ಇವಾಗ ಬೈಕ್ ಟ್ಯಾಕ್ಸಿನ ರಾಪಿಡೋ, ಓಲಾ, ಊಬರ್ ಏನು ಆ್ಯಪ್ಗಳಿದಾವಲ್ಲ ಅಲ್ಲಿಂದನೇ ರಿಮೂವ್ ಮಾಡಬೇಕು, ಬುಕ್ಕಿಂಗ್ ಆಪ್ಷನ್ನೇ ತೆಗಿಬೇಕು ಅಂತ ಇವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರು ಒಕ್ಕೂಟರು ಎಲ್ಲ ಸೇರಿ ಅರ್ಜಿ ಕೂಡ ಹಾಕಿದಾರಂತೆ ಕೇಂದ್ರ ಸರ್ಕಾರಕ್ಕೆ. ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈಗ ಬ್ಯಾನ್ ಮಾಡೋರು ಕೂಡ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಹಾಗಾಗಿ ಈ ಕಂಪ್ನಿಗಳಲ್ಲಿ ಆ್ಯಪ್ ಓಪನ್ ಇರೋದನ್ನ ನಾವು ಡ್ಯೂಟಿ ಮಾಡ್ತಿದ್ದೀವಿ ಅಂತ ರೈಡರ್ ಹೇಳ್ತಾರೆ. ಈಗ ಅದೇ ಒಂದು ಮೇಯ್ನ್ ಆಗಿರೋದು. ಈಗ ರೈಡರ್ಗಳನ್ನ ಕೇಳೋಕೆ ಹೋದರೆ ನಾವೇನು ಮಾಡಲಿ, ಆ್ಯಪಲ್ಲಿ ಓಪನ್ ಇದೆ, ನಾವು ಡ್ಯೂಟಿ ಮಾಡ್ತಿದ್ದೀವಿ, ನಮಗೆ ಪ್ರಾಬ್ಲಮ್ ಇದೆ,
ನೀವು ಹಂಗೂ ಕೇಳಂಗಿದ್ರೆ ಹೋಗಿ ಆ್ಯಪ್ ಅವ್ರನ್ನ ಕೇಳಿ, ಅಲ್ಲಿಂದನೇ ಬ್ಯಾನ್ ಮಾಡಿಸಿದ್ದವ ಸುಮಾರು ಜನ ರೈಡರ್ಗಳದ್ದು ಇದೇ ಕ್ವಶನ್ ಆಗ್ತಾ ಇದೆ. ಹಾಗಾಗಿ ಇವಾಗ ಫೈನಲಿ ಇದೇ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ, ಆ್ಯಪಿಂದನೇ ರಿಮೂವ್ ಮಾಡಿಸ್ಬೇಕು ಬುಕ್ಕಿಂಗು ಕೇಸ್ ಕಂಪ್ಲೀಟ್ ಆಗೋವರೆಗೂ. ಫೈನಲಿ ಕೇಸ್ ಕಂಪ್ಲೀಟ್ ಆಗಿ ಯಾವ ಒಂದು ತೀರ್ಪು ಬರುತ್ತೆ ಅಲ್ಲಿವರೆಗೂ ಕಾಯೋಣ. ಅಲ್ಲಿವರೆಗೂ ಯಾರು ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಕರ್ನಾಟಕದಲ್ಲಿ ವೈಟ್ ಬೋರ್ಡಲ್ಲಿಂತ ಈ ಒಂದು ಡಿಸಿಷನ್ ತಗೊಂಡಿದ್ದಾರಂತೆ. ಏನು ಮಾಡೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ರೈಡರ್ಗಳಿಗೆ. ಅನಂತರ ಆಲ್ರೆಡಿ ಇವಾಗಲೇ ಆರ್ಡ್ರ್ಗಳಿಲ್ಲ. ಸ್ವಿಗ್ಗಿ ಝೊಮ್ಯಾಟೋಕ್ಕೆ ಇವತ್ತಿನ ಗಡುವು ಕೊಟ್ಟಿದ್ರು, ಡೆಡ್ಲೈನ್ ಆಗಸ್ಟ್ 15. ಬೆಸ್ಟು ನಾಳೆ ಏನಾಗುತ್ತೆ ಇದ್ರದ್ದು ಗೊತ್ತಿಲ್ಲ. ಬಟ್ಲಿ ಏನಾದ್ರು ಒಂದು ತೀರ್ಮಾನ ಆದರೆ ಸ್ವಿಗ್ಗಿ ಝೊಮ್ಯಾಟೋನ ಕಂಟಿನ್ಯೂ ಆದರೆ ಸ್ವಲ್ಪ ಜನಕ್ಕೆ ನೆಮ್ಮದಿ ಉಸಿರಾಡ್ತಾರೆ ಅವರಾರು ಫುಡ್ ಡೆಲಿವರಿ ಮಾಡೋರು. ಅದಕ್ಕೂ ಏನಾದ್ರು ಕೂತು ಬಂದರೆ ಸುಮಾರು ಕಷ್ಟ ಆಗುತ್ತೆ. ಎಲ್ಲ ರೈಡರ್ಗಳು ಈ ಕಡೆ ಶಿಫ್ಟ್ ಆದರೆ ಎಲ್ರಿಗೂ ಹೊಟ್ಟೆ ತುಂಬಲ್ಲ, ಆ ಥರ ಆಗೋಗ್ಬಿಡುತ್ತೆ. ಆಲ್ರೆಡಿ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ಸ್ ಅದು ಸಿಕ್ಕಾಬಟ್ಟೆ ಹೆವಿ ಆಗೋಗ್ಬಿಟ್ಟಿದ್ದಾರೆ. ಇವಾಗ ಬರ್ತಕ್ಕಂಥ ಹೊಸ ಜನಗಳೆಲ್ಲ ಡೆಲಿವರಿ ಫೀಲ್ಡ್ಗೆ ಬರ್ತಾಯಿದ್ದಾರೆ, ಕಂಪ್ನಿ ಬಿಟ್ಟು ಇದೇ ಫೀಲ್ಡಿಗೆ ಬರ್ತಾಯಿದ್ದಾರೆ. ಹಾಗಾಗಿ ಆಲ್ರೆಡಿ ಈ ಕಂಪ್ನಿಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಬೈಕ್ ಟ್ಯಾಕ್ಸಿ ಮಾಡೋಕ್ಕೂ ಆಗ್ತಾಯಿಲ್ಲ, ಫುಡ್ ಡೆಲಿವರಿ ಮಾಡೋಕ್ಕೆ ಅಮೌಂಟ್ ವರ್ಕೌಟ್ ಆಗ್ತಾಯಿಲ್ಲ ಅವ್ರು ಕೊಡೋದು. ಇನ್ನು ಬೇರೆ ಯಾರು ಪೋರ್ಟ್ರು ಅಂಕಲ್ ಡೆಲಿವರಿ ಕಮರ್ಷಿಯಲ್ ಮೆಟೀರಿಯಲ್ ಅವ್ರು ಮಾಡೋಕ್ಕೆ ಅಂದರೆ ಅವರಲ್ಲಿ ಆರ್ಡ್ರ್ ಬರ್ತಾಯಿಲ್ಲ. ಒಟ್ಟಾರೆ ಹೆಂಗಾಗಿದೆ, ಯಾವ ಕೆಲಸ ಮಾಡೋಕ್ಕೂ ನೆಮ್ಮದಿ ಇಲ್ಲ, ಯಾವುದ್ರಲ್ಲೂ ಹೊಟ್ಟೆ ತುಂಬ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. 2 ವೀಲರ್ ನಂಬ್ಕೊಂಡು ಸುಮಾರು ಲಕ್ಷಾಂತರ ಜನ ಡೆಲಿವರಿ ಫೀಲ್ಡಿಗೆ ಬಂದಿರೋರು ತುಂಬ ಕಷ್ಟ. ಇನ್ನು ಮುಂದೆ ಯಾರೆಲ್ಲ ಬರಬೇಕು ಅಂದ್ಕೊಂಡವರು ದಯವಿಟ್ಟು ಯಾರು ಬರೋಕ್ಕೋಗ್ಬಿಡಿ ಸದ್ಯದ ಮಟ್ಟಿಗೆ. ಇವಾಗ ಇರೋ ರೈಡರ್ಗಳು ಅನುಭವಿಸ್ತಿರೋ ಕಷ್ಟ ನೋಡಿರ್ತೀರ ಎವ್ರಿಡೇ, ನಿಮಗೆ ಗೊತ್ತಿರುತ್ತೆ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಹಂಗಾಗಿ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು ನಿಮ್ಮದಿಗೆ ಅಲ್ಲಿ ಇಲ್ಲಿ ಕಂಪ್ನಿಲಿ ಮಾಡೋರು ಅಲ್ಲೇ ಆರಾಮಾಗಿ ಮಾಡ್ಕೊಂಡಿರಿ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿದು ಒಂದು ತೀರ್ಮಾನ ಕಂಪ್ಲೀಟಾಗಿ ಕ್ಲಿಯರ್ ಆಗೋ ಗಂಟನ ಯಾರೂ ಬೈಕ್ ಟ್ಯಾಕ್ಸಿಗೆ ಹೊಸ್ದಾಗಿ ಜಾಯ್ನು ಆಗಬೇಡಿ, ಹೊಸ್ದಾಗಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ನಿಮ್ಮ ಗಾಡಿ ಸೀಜ್ ಆದರೆ ಆಲ್ರೆಡಿ ಗೊತ್ತಿರಬೇಕು, ಸಿಕ್ಕಾಬಟ್ಟೆ 5 ರಿಂದ 15 ಸಾವಿರ ಪೆನಾಲ್ಟಿ ಅಂತೆ. ಅದೆಲ್ಲ ಕಡೆ ನೋಡಿರ್ತೀರ. ಮತ್ತೆಲ್ಲ ಈಗ ರ್ಯಾಪಿಡೋ ಕಂಪ್ನಿಯವ್ರು ಕೂಡ ಅಮೌಂಟ್ ಕೊಟ್ಟಿದ್ದಾನೆ ಸುಮಾರು ಜನಕ್ಕೆ, 5,000 ಸಾವಿರ ರೂಪಾಯಿ ವ್ಯಾಲಿಟಿ ಕೂಡ ಹಾಕಿದ್ದಾರೆ. ಇನ್ನು ಎಕ್ಸ್ಟ್ರಾ ಏನು ಅದರ್ ಸ್ಟೇಟ್ ಗಾಡಿದ್ವಲ್ಲ ಅವಕ್ಕೆಲ್ಲ ಫೈನ್ಸ್ ಜಾಸ್ತಿ ಬಿದ್ದಿದೆ. ಹಳೆ ಕೇಸ್ಗಳೆಲ್ಲ ಕ್ಲಿಯರ್ ಆಗಬೇಕು, ಅವಕ್ಕೆಲ್ಲ ಯಾರೂ ಫೈನ್ ಕಟ್ಟಲ್ಲ, ಅದು ನೀವೇ ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಬರ್ಬೇಕು. ಸೆಕೆಂಡ್ ಟೈಮ್ ಆ ಗಾಡಿ ಸಿಕ್ಕಿದ್ರೆ ಅದು ಪರ್ಮನೆಂಟ್ ಸ್ಕ್ರ್ಯಾಪ್ ಅಂತ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಒನ್ ಟೈಮ್ ಏನಾದ್ರು ಗಾಡಿ ಸೀಸ್ ಆಗಿ ಬಿಡಿಸ್ಕೊಂಬಂದು ಮತ್ತೆ ಏನಾದ್ರು ನೀವು ರ್ಯಾಪಿಡೋ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಲೇಬೇಡಿ. ವೈಟ್ ಬೋರ್ಡಲ್ಲಿ ಗಾಡಿನೇ ನಿಮ್ಮದು ವಾಪಸ್ ಬರೋಲ್ಲ, ಅಷ್ಟೇ ಹೋದಂಗೆ ಮರ್ತು ಬಿಡಬೇಕಾಗತ್ತೆ. ಹಂಗಾಗಿ ಇನ್ನು ಮುಂದೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡೋರು ಹುಷಾರಾಗಿ ಮಾಡಬೇಕು. ನೀವು ಅಂದ್ಕೋಬೋದು ಯಾರು ರ್ಯಾಪಿಡೋ ಆಟೋದವ್ರು ಹಿಡಿತಾ ಇಲ್ಲ, ಯಾರು ಕೇಳ್ತಾ ಇಲ್ಲ, ಬರೀ ಆಟೋದವ್ರು ಅಷ್ಟೇ ಹಿಡಿತಾರೆ ಅಂತ. ಬಟ್ ಆ ಥರ ಎಲ್ಲ ಏನು ಅಂದ್ಕೋಬೇಡಿ, ಎಲ್ಲ ಕಡೆ ಹಿಡಿತಾನೆ ಇದ್ದಾರೆ ಸುಮಾರು ಜನ ಆಟೋ ಡ್ರೈವರ್ಸು. ಪಬ್ಲಿಕ್ಸ್ನೇ ಬಿಡ್ತಾ ಇಲ್ಲ ಅಂದರೆ ಇನ್ನು ಬೈಕ್ ಟ್ಯಾಕ್ಸಿ ಮಾಡೋರು ನಿಮ್ಮನ್ನು ಬಿಡ್ತಾರಾ? ಖಂಡಿತ ಬಿಡಲ್ಲ. ಹಂಗಾಗಿ ಮತ್ತೆ ಬೈಕ್ ಟ್ಯಾಕ್ಸಿ ಯಾರು ಪರ್ಮಿಷನ್ ಬಂತು ಅಂತ ಅಂದ್ಕೊಂಡು ಮತ್ತೆ ನಾಳೆಯಿಂದ ಏನಾದ್ರು ಸೋಮವಾರ ಆ ಕಡೆಗೆ ಇಳಿದಿರಾ, ದಯವಿಟ್ಟು ಯಾವ ಒಂದು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನೇ ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ. ಇದು ಸುಳ್ಳು ಸುದ್ದಿ. ಸುಮಾರು ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಿಂದ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಕೆಲವೊಂದು ನ್ಯೂಸ್ ಚಾನಲ್ ಕೂಡ ಇದೇ ಹೇಳ್ತಾ ಇದ್ದಾರೆ. ಬಟ್ ಪರ್ಮಿಷನ್ ಕೊಟ್ಟಿರೋದು ಓನ್ಲಿ ಕ್ಯಾಬಿಗೆ ಅಷ್ಟೇ, ಬೇರೆ ಯಾವ ಒಂದು ವೆಹಿಕಲ್ಗೂ ಕೊಟ್ಟಿಲ್ಲ. ಆಟೋಕ್ಕೆ ಕೂಡ ಇಲ್ಲ ಇನ್ಕ್ಲೂಡ್. ಇವತ್ತು ಆನ್ಲೈನಲ್ಲಿ ಈ ಅಗ್ರಿಕೇಟ್ ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ. ಬಟ್ ಅವ್ರು ಮಾಡ್ತಾ ಇದ್ದಾರೆ, 70% ಜನ ಇದೇ ಕಂಪ್ನಿಗಳಲ್ಲೇ ಡ್ಯೂಟಿ ಮಾಡ್ತಾಯಿದ್ದಾರೆ. ಬಟ್ ಅದನ್ನು ಯಾರು ಕೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, RTOದವರು, ಸಾರಿಗೆ ಸಚಿವರು ಯಾರೂ ಕೇಳಲ್ಲ. ಅದೇನೋ ಗೊತ್ತಿಲ್ಲ, ಬರೀ ಬೈಕ್ ಟ್ಯಾಕ್ಸಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವರು ಹೊಟ್ಟೆ ಮೇಲೆ ಹೊಡಿತಾರೆ. ಅವರೇ ಒಂದು ಶತ್ರುಗಳ ಥರ ಆಗೋಗ್ಬಿಟ್ಟಿದ್ದಾರೆ. ಇವ್ರು ಅಂಥದ್ದು ಏನು ಮಾಡಬಾರ್ದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಅಷ್ಟೊಂದು ದ್ವೇಷ ಮಾಡ್ತಾಯಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಇವರು ಬದುಕಬೇಕು, ಇವ್ರದ್ದು ಒಂದು ಜೀವ, ಇವ್ರಿಗೂ ಒಂದು ಫ್ಯಾಮಿಲಿ ಇದೆ ಅನ್ನೋದು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಮರೆತುಬಿಟ್ಟು ಇವ್ರ ಮೇಲೆ ಸುಮಾರು ದಬ್ಬಾಳಿಕೆ ನಡೀತಾ ಇದೆ. ಬಟ್ ಎಲ್ಲಿವರೆಗೂ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ನಮ್ಮ ರೈಡರ್ಗಳಿಗೂ ಒಂದು ನೆಮ್ಮದಿಯಾಗಿ ಇವ್ರ ಥರನೂ ಕೆಲಸ ಮಾಡೋಕ್ಕೆ ಒಂದು ಮುಕ್ತಿ ಕೊಡಬೇಕು. ಅಲ್ಲಿವರೆಗೂ ಇದೇ ಕಿರಿಕಿರಿ ಅನುಭವಿಸ್ಕೊಂಡು ಡ್ಯೂಟಿ ಮಾಡಬೇಕಾಗುತ್ತೆ. ಎಲ್ಲ ಕಡೆ ಯೆಲ್ಲೋ ಬೋರ್ಡು, ಗ್ರೀನ್ ಬೋರ್ಡ್ ಅಂತ ಏನೇನು ಪರ್ಮಿಷನ್ ಬಂತು, ಇಲ್ಲೂ ಒಂದು ಯೆಲ್ಲೋ ಬೋರ್ಡ್ ಪಾಲಿಸಿ ಕೊಡಬೇಕು. ಇದು ಕೇಂದ್ರ ಸರ್ಕಾರನೇ ವಹಿಸ್ಬೇಕು ಇದನ್ನು. ಬೇರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂತಲೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿದ್ರಿಂದವ ಇವ್ರು ಯಾವ ಪಾಲಿಸಿನೂ ತರಲ್ಲ. ಹಾಗಾಗಿ ನಮ್ಮ ಕೇಂದ್ರದ ಏನಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಸ್ ನಡೀತಿದೆಯಲ್ಲ ಸುಪ್ರೀಂ ಕೋರ್ಟು, ಅಲ್ಲಿಂದನೇ ಪಾಲಿಸಿ ಬಂದುಬಿಡಬೇಕು. ನೀವು ರಾಜ್ಯ ಸರ್ಕಾರ ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿಕೊಡಿ, ಬೈಕ್ ಟ್ಯಾಕ್ಸಿ ಅವ್ರು ಮಾಡ್ಕೊಳ್ಳಿ. ಅದಕ್ಕೇನು ರೂಪುರೇಷೆಗಳು ಏನೇನಿದ್ದಾವೆ ಪಾಲಿಸಿಗೆ ಅವನ್ನ ಅವ್ರಿಗೆ ಫಾಲೋ ಮಾಡ್ತಾರೆ. ಫಾಲೋ ಮಾಡಿದವರು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಒಂದು ರೂಲ್ಸ್ ಕೊಟ್ಟರೆ ಖಂಡಿತ ಸುಮಾರು ಜನ ಫಾಲೋ ಮಾಡ್ಕೊಂಡು ಡ್ಯೂಟಿನೇ ಮಾಡೇ ಮಾಡ್ತಾರೆ. ಯಾಕಂದರೆ ಇದನ್ನು ನಂಬ್ಕೊಂಡಿರೋ ಸುಮಾರು ಲಕ್ಷಾಂತರ ಫ್ಯಾಮಿಲಿಗಳಿದಾವಲ್ವಾ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಏನೇ ಒಂದು ರೂಲ್ಸ್ ಬಂದ್ರೂ ಬೈಕ್ ಟ್ಯಾಕ್ಸಿಲಿ ಫಾಲೋ ಮಾಡೋಕ್ಕೆ ನಮ್ಮೆಲ್ಲ ರೈಡರ್ಸ್ಗಳು ರೆಡಿ ಇದ್ದಾರೆ. ಬಟ್ ಆ ಒಂದು ರೂಲ್ಸ್ನ ಕೊಡೋಕ್ಕೆ ರಾಜ್ಯ ಸರ್ಕಾರ ಹಿಂದೇಟ್ ಆಗ್ತಾ ಇದೆ ಪಾಲಿಸಿ ತರೋಕ್ಕೆ. ಹಂಗಾಗಿ ಆದಷ್ಟು ಬೇಗ ಈ ಪಾಲಿಸಿ ಬರಲಿ, ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಮ್ಮದೇ ಕೆಲಸ ಮಾಡೋಂಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.